ಸಚಿವ ಸ್ಥಾನದಿಂದ ಜಮೀರ್ ಅಹಮದ್ ಅವರನ್ನ ವಜಾ ಮಾಡಿ ಅಂತಿದ್ದಾರೆ ಎಂಎಲ್ಸಿ ಸಿಟಿ ರವಿ. ಟಿವಿ9 ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರವಿ. ಲಂಚವನ್ನ ತಗೊಂಡು ಬಡವರಿಗೆ ಮನೆ ಕೊಡ್ತಿದ್ದಾರೆ. ಲಂಚ ಕೊಟ್ಟವರಿಗೆ ಮನೆ ಕೊಡೋದು ಇದು 6ನೇ ಗ್ಯಾರಂಟಿ. ಬಿಆರ್ ಪಾಟೀಲ್ ಹೊಟ್ಟೆಯಲ್ಲಿನ ಸತ್ಯವನ್ನ ಹೊರಹಾಕಿದ್ದಾರೆ. ಸಿಎಂ ಅವರ ಅರಿವಿಗೆ ಭ್ರಷ್ಟಾಚಾರದ ವಿಚಾರ ಬಂದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ. ಶಾಸಕರನ್ನ ಕರೆದು ಮಾತನಾಡೋದಕ್ಕೆ ಇದು ಖಾಸಗಿ ವಿಷಯನ? ಇವರ ಸಮಾಜವಾದ ಅಂತಂದ್ರೆ ಲೂಟಿ ಹೊಡೆಯೋದ? ಇದ್ಯಾವ ಸೀಮೆ ಸಮಾಜವಾದ ಸಿದ್ದರಾಮಯ್ಯನವರೇ ಅಂತ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ಭ್ರಷ್ಟ ಸಚಿವರನ್ನ ಕೂಡಲೇ ವಜಾ ಮಾಡಿ ಅಂತ ಜಮೀರ್ ಅಹಮದ್ ಅವರನ್ನ ವಜಾ ಮಾಡುವಂತೆ ಆಗ್ರಹಿಸಿದ್ದಾರೆ ಸಿಟಿ ರವಿ. ನಮ್ಮ ಪ್ರತಿನಿಧಿ ಸದೇವ್ ಮಾತನಾಡಿಸಿದ್ದಾರೆ ಸಿಟಿ ರವಿಯನ್ನ. ಏನು ಹೇಳಿದ್ದಾರೆ ಸಿಟಿ ರವಿ ಕೇಳೋಣ ಬನ್ನಿ. 3 ಜನ ಶಾಸಕರು ಸರ್ಕಾರದ ಬಿಲ್ಡಿಂಗ್ ನಲ್ಲಿ ಲಂಚ ಹೊಡಿತಾರೆ ಅನ್ನೋದು ಗೊತ್ತಿತ್ತು. ರೋಡ್ನಲ್ಲಿ ಪರ್ಸೆಂಟೇಜ್ ತಗೊಳ್ತಾರೆ ಕಾಂಟ್ರಾಕ್ಟ್ನಲ್ಲಿ ಅನ್ನೋದು ಗೊತ್ತಿತ್ತು. ಆದರೆ ಬಡವರಿಗೆ ಕೊಡೋ ಮನೆಯಲ್ಲೂ ಲಂಚ ತಗೊಂಡು ಲಂಚ ಕೊಟ್ಟವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ ಇದಕ್ಕಿಂತ ಪಾಪದ ಕೆಲಸ ಇನ್ಯಾವುದು ಉಳಿದಿದೆ ಹೇಳಿ? ಅವನು ಮುಂಚೆನೇ ಬಡವರಿಗೆ ಕೊಡೋ ಮನೆ, ಅದರೊಳಗೆ ಲಂಚ ಅಂದರೆ ಇದು ಕಾಂಗ್ರೆಸ್ನ ಎಷ್ಟನೇ ಗ್ಯಾರಂಟಿ? ಇದು ಹಣ ಕೊಟ್ಟವನಿಗೆ ಮನೆ ಅನ್ನೋದು ಎಷ್ಟನೇ ಗ್ಯಾರಂಟಿ? ಇದು ಹೆಂಗೆ ಸಹಿಸ್ಕೊಳ್ಳೋಕ್ಕಾಗತ್ತೆ? ಮುಖ್ಯಮಂತ್ರಿಗಳೇ, ಈ ಭ್ರಷ್ಟಾಚಾರ ನಿಮ್ಮ ಅರಿವಿಗೆ ಬಂದಿಲ್ಲ ಅಂತಾದರೆ ನಿಮ್ಮ ಶಾಸಕರಿಗೆ ನಿಮ್ಮ ಗಮನಕ್ಕೆ ತಂದಿದ್ದಾರೆ. ನೀವು ತಕ್ಷಣ ಸಚಿವ ಜಮೀರ್ ಅಹಮದ್ ಅವ್ರನ್ನ ನಿಮ್ಮದೇ ಶಾಸಕರ ಆರೋಪದ ಹಿನ್ನೆಲೆಯಲ್ಲಿ ವಜಾ ಮಾಡಿ. ಸರಿ, ಈ 3 ಜನ ಶಾಸಕರು ಕೂಡ ಈಗ ಸರ್ಕಾರದ ವಿರುದ್ಧ ಅಸಮಾಧಾನ ನೇರವಾಗಿ ಹೊರ ಆಗ್ತಾ ಇರುವಂಥದ್ದು. ಸಿಎಂ ನೋಡಿದ್ರೆ ಅವ್ರನ್ನ ಕರೆದು ಮಾತಾಡ್ತೀನಿ ಅಂತಿದ್ದಾರೆ. ಅಲ್ಲ, ಕರೆದು ಮಾತಾಡೋಕ್ಕೆ ಏನು ಖಾಸಗಿ ವಿಷಯನ? ಭ್ರಷ್ಟಾಚಾರ ಖಾಸಗಿ ವಿಷಯ ಏನ್ರಿ? ಬಡವರಿಗೆ ಕೊಡಬೇಕಾದ ಮನೆಯಲ್ಲಿ ಲಂಚ ತಗೊಳ್ತಾರೆ ಅಂತ ಹೇಳಿದ್ರೆ ಇವು ಯಾವ ಸೀಮೆ ಸಮಾಜವಾದ ರೀ ಇದು? ಇವ್ರ ಸಮಾಜವಾದ ಅಂತ ಹೇಳಿದ್ರೆ ಲೂಟಿ ಹೊಡೆಯೋದ? ಇವ್ರ ಸಮಾಜವಾದ ಅಂದರೆ ಬಡವರಿಗೆ ಕೊಡೋ ಮನೆಯಲ್ಲೂ ಲೂಟಿ ಹೊಡೆಯೋದ ಇವ್ರ ಸಮಾಜವಾದ? ಮತ್ತು ಇದ್ರ ಮೇಲೆ ಸಮರ್ಥನೆ ಮಾಡೋಕ್ಕೆ ಕೇಳ್ತಾರೆ. ಕೇಂದ್ರ ಸರ್ಕಾರ ನಿಯಮಾವಳಿಗಳನ್ನು ರೂಪಿಸಿರೋದು ಲಂಚ ತಗೊಳ್ಳಿ ಅಂತಲ್ಲ. ಲಂಚ ತಗೊಳ್ಳೋದು ನಿಯಮಾವಳಿ ಇಲ್ಲ. ಕೇಂದ್ರ ಸರ್ಕಾರ ರೂಪಿಸಿರೋ ನಿಯಮಾವಳಿಗಳಲ್ಲಿ ಲಂಚ ಕೊಟ್ಟವನಿಗೆ ಮನೆ ಅಂತಿದೆಯೇನ್ರಿ? ಅಲ್ಲೇನು ಹೇಳಿದೆ? ವಸತಿ ರೈತರು ಪಟ್ಟಿ ಮಾಡಿ, ಮನೆ ಇಲ್ದವ್ರನ್ನ ಪಟ್ಟಿ ಮಾಡಿ, ಆ ಮನೆ ಇಲ್ಲದೆ ಇದ್ದವರಿಗೆ ಬಡವರಿಗೆ ಆದ್ಯತೆ ಮೇಲೆ ಮನೆ ಕೊಡಿ ಅಂತ ಹೇಳಿದೆ. ಅಲ್ಲಿ ಲಂಚ ತಗೊಂಡು ಮನೆ ಕೊಡಿ ಅಂತ ಹೇಳಿಲ್ಲ. ಲಂಚ ತಗೊಂಡು ಮನೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರದ ನೀತಿ. 6ನೇ ಗ್ಯಾರಂಟಿ ಇದು. ಈಗ ಹೊಟ್ಟೆ ಒಳಗೆ ಇರುವಂಥ ಸತ್ಯವನ್ನು ಬಿಆರ್ ಪಾಟೀಲು ರಾಜು ಕಾಗೆ ಕಾರ್ಕೊಂಡಿದ್ದಾರೆ. ಯು ಹ್ಯಾವ್ ಟು ಟೇಕ್ ಆಕ್ಷನ್. ಯು ಶುಡ್ ಟೇಕ್ ಆಕ್ಷನ್. ಯು ಹ್ಯಾವ್ ಟು ರಿಮೂವ್ ಯುವರ್ ಕರಪ್ಟ್ ಮಿನಿಸ್ಟರ್ಸ್. ಇದನ್ನು ಬಿಜೆಪಿ ಯಾವ ರೀತಿ ತೆಗೆದುಕೊಂಡು ಹೋಗ್ತೀವಿ? ನಾವು ಜನರ ನಡುವೆ ತಗೊಂಡು ಹೋಗ್ತೀವಿ. ಈಗಲೂ ಆಗ್ರಹ ಮಾಡ್ತೀವಿ, ರಾಜೀನಾಮೆ ಕೊಡಿ. ನಾವು ಜನರ ಹತ್ರ ತಗೊಂಡೋಗಿ ಹೋರಾಟ ಮಾಡ್ತೀವಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್, ಟಿವಿ9 ಬೆಳಗಾವಿ.